ಭಾರಿ ವಿರೋಧದ ನಡುವೆಯೂ ಕೂಡ ಆಫ್ ರೋಡ್ ಜೀಪ್ ರೇಸ್ ಅನ್ನ ಮಾಡಿದ್ದಾರೆ. ಕೊಡಗು ಜಿಲ್ಲಾಡಳಿತದ ಆದೇಶವನ್ನ ಧಿಕ್ಕರಿಸಿ ಈ ರೀತಿ ಜೀಪ್ ರೇಸ್ ಅನ್ನ ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಜಿಲ್ಲಾಡಳಿತ ಪರ್ಮಿಷನ್ ಕೊಟ್ಟಿಲ್ಲ, ಆದರೂ ಕೂಡ ಆದೇಶವನ್ನ ಧಿಕ್ಕರಿಸಿ ಜೀಪ್ ರೇಸ್ ಅನ್ನ ಮಾಡಿದ್ದಾರೆ. ಜೀಪ್ ರೇಸ್ಗೆ ಪರಿಸರವಾದಿಗಳು ಮತ್ತು ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಅವಶ್ಯಕತೆ ಇತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ಈ ರೇಸ್ಗಳಿಗೆ, ಆದರೂ ಕೂಡ ಜಿಲ್ಲಾಡಳಿತ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಕೂಡ ಇವರು ಮಾಡಿದ್ದಾರೆ. ಇದಕ್ಕಾಗಿ ಅಲ್ಲಿರುವಂತಹ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೌತರ್ನ್ ಎಕ್ಸ್ಪೀರಿಯನ್ಸ್ ಮಾನ್ಸೂನ್ ಅಡ್ವೆಂಚರ್ನಿಂದ ಈ ಒಂದು ರೇಸ್ ಆಯೋಜನೆ ಮಾಡಿದ್ರು. ಶಾಂತಳ್ಳಿಯಲ್ಲಿ ಆಯೋಜಿಸುವಂತಹ ಆಫ್ ರೋಡ್ ಜೀಪ್ ರೇಸ್ ಇದು. ಕೊಡಗು ಜಿಲ್ಲೆಯ ಸೋಮಾರಪೇಟೆ ತಾಲೂಕಿನ ಶಾಂತಳ್ಳಿಯಲ್ಲಿ ಈ ಒಂದು ರೇಸ್ ನಡೆಯಲಿದೆ. ಸೋಮಾರಪೇಟೆ ತಾಲೂಕಿನ ಶಾಂತಳ್ಳಿ, ಗುಡ್ಡಳ್ಳಿ, ಬೆಟ್ಟದಕೊಪ್ಪ, ಜಕ್ಕನಹಳ್ಳಿ, ಬಿದಳ್ಳಿ, ಮಳ್ಳಳ್ಳಿ ಫಾಲ್ಸ್ನಲ್ಲಿ ಈ ಒಂದು ಜೀಪ್ ರೇಸ್ ಸಾಗಲಿದೆ. ಮಾನ್ಸೂನ್ ಸಮಯದಲ್ಲಿ ರೇಸ್ ಆಯೋಜಿಸುತ್ತಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಇದು ಸೇಫ್ ಅಲ್ಲ, ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಸೇಫ್ ಅಲ್ಲ ಅಂತ ಅಲ್ಲಿರುವಂತಹ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಶಾಂತಳ್ಳಿಯಲ್ಲಿ ಒಂದು ಜೀಪ್ ರ್ಯಾಲಿಯನ್ನು ಮಾಡಿದ್ದಾರೆ. ಅದು ಯಾರು ಆರ್ಗನೈಸ್ ಮಾಡಿದ್ದಾರೆ ಅಥವಾ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಈ ಭಾಗದ ಜನಗಳಿಗೆ ಅದು ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ. ಈಗ ಶಾಂತಳ್ಳಿಯಿಂದ ಮೇಲೆ ಬೆಟ್ಟ ಹತ್ತಿ ಹೋಗ್ಬೇಕಾದ್ರೆ ತೋಟದ ರಸ್ತೆಗಳಿರ್ತದೆ ಸಾಮಾನ್ಯ. ಆ ತೋಟದ ರಸ್ತೆ ಹಾಳಾದರೆ ಮಾಡಿಕೊಡೋರು ಯಾರು? ಮತ್ತು ಅದು ಅರಣ್ಯ ಇಲಾಖೆಯವರು ಅದನ್ನು ಅದ್ರ ಬಗ್ಗೆ ಅಥವಾ ಬೇರೆ ಯಾರು ಡಿಪಾರ್ಟ್ಮೆಂಟು ಅದನ್ನು ಪರ್ಮಿಷನ್ ಕೊಟ್ಟಿದ್ದಾರೆ ಇನ್ನೂ ಮಾಹಿತಿ ಯಾರಿಗೂ ಗೊತ್ತಿಲ್ಲ. ಅವ್ರವ್ರು ಫಸ್ಟಿಗೆ ಅವರು ಎಂಜಾಯ್ ಮಾಡಿಕೊಂಡು ಎಣ್ಣೆ ಹೊಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅವ್ರು ವರ್ಷ ಬಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಪಾಪ ಈ ಕಡೆ ರಸ್ತೆ ಮಾಡುವಂಥವ್ರು ಯಾರು ಮಾಡಿಕೊಡ್ತಾರೆ? ಆ ರಸ್ತೆ ಹೋದರೆ ಯಾರು ಮಾಡಿಕೊಡ್ತಾರೆ? ಅದು ಮಳೆಗಾಲ ಪ್ರಾರಂಭವಾಗಿರೋದು ಇವಾಗ. ಆ್ಯಕ್ಚುಲಿ ಮಳೆಗಾಲ ಎಂಡ್ ಆದಮೇಲೆ ಮಾಡಿದ್ರೆ ಅದು ಏನೋ ಒಂಥರದಲ್ಲಿ ಆಗ್ಬೋದು. ಮಳೆ ಸ್ಟಾರ್ಟ್ ಆಗಿದೆ. ಈ ಸ್ಟಾರ್ಟ್ ಎಲ್ಲದ್ರ ಬಗ್ಗೆ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಮಡಿಕೇರಿ ಪ್ರತಿನಿಧಿ ಲೋಹಿತ್. ಇನ್ಸ್ಪೈಟ್ ಜಿಲ್ಲಾಡಳಿತ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಕೂಡ ಮಾಡಿದ್ದಾರೆ ಅಂದರೆ ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ? ಯಾಕೆ ಇವ್ರ ಮೇಲೆ ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ ಅಂತ? ಖಂಡಿತ ದಿವ್ಯ, ಏನು ಅಂತಂದ್ರೆ ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಆ ಭಾಗ ಏನು ಸೋಮವಾರಪೇಟೆಯ ಏನು ಶಾಂತಳ್ಳಿ, ಕೊತ್ನಹಳ್ಳಿ, ಕುಡಿಗಾಣ ಮತ್ತೆ ಈಗ ಏನು ಇದು ರ್ಯಾಲಿ ಆಯೋಜನೆಗೊಂಡಿದೆ ಆ ಭಾಗದಲ್ಲಿ ಅತಿ ಹೆಚ್ಚಿನ ಮಳೆಯಾಗುವಂತಹ ಒಂದು ಸ್ಥಳ ಕೂಡ ಹೌದು. ಏನು ಈ ಒಂದು ಜೀಪ್ ರ್ಯಾಲಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಪ್ರಕೃತಿಗೆ ಧಕ್ಕೆ ಆಗ್ತದೆ. ಜೊತೆಗೆ ಆ ಒಂದು 2-3 ಕಡೆಗಳಲ್ಲೂ ಕೂಡ ಆ ಒಂದು ನದಿಯನ್ನ ದಾಟಿ ಹೋಗುವಂತಹ ಸನ್ನಿವೇಶಗಳು ಕೂಡ ಇರ್ತದೆ. ಇದಾದ ಒಂದು ಸಂದರ್ಭದಲ್ಲಿ ಸಾಕಷ್ಟು ಪರಿಸರಕ್ಕೆ ಹಾನಿ ಆಗ್ತದೆ. ಮತ್ತು ಜೊತೆಗೆ ಇದು ಮಳೆಗಾಲ ಆಗಿರೋದ್ರಿಂದ ಏನು ರ್ಯಾಲಿ ಮಡ್ ರೋಡ್ ಜೊತೆಗೆ ತಾರ್ ರೋಡ್ ಕೂಡ ನಡೀತದೆ. ಈ ನಡೆದಂತ ಸಂದರ್ಭದಲ್ಲಿ ಅಲ್ಲಿರುವಂತದ್ದು ಅಂದ್ರೆ ಶಾಂತಳ್ಳಿ ಮಾರ್ಗವಾಗಿ ಹೋಗಲು ಇರುವಂತದ್ದು ಮುಖ್ಯ ರಸ್ತೆ ಏನಿದೆ ಅದು ಈ ಒಂದು ಮಳೆ ಬಂದ ಸಂದರ್ಭದಲ್ಲಿ ಸಾಕಷ್ಟು ತೇವಾಂಶದಿಂದ ಕೂಡಿರ್ತದೆ. ಒಂದು ವೇಳೆ ಈ ಒಂದು ಜೀಪ್ ರ್ಯಾಲಿ ನಡೆದಂತ ಸಂದರ್ಭದಲ್ಲಿ ಆ ರಸ್ತೆಯು ಕೂಡ ಹಾನಿ ಆಗ್ತದೆ. ಅಂದ್ರೆ ಅದು ಏನು ಸಾಕಷ್ಟು ಸಿಂಗಲ್ ರೋಡ್ ಅಂದ್ರೆ ಇದು ಹಳ್ಳಿಗಾಡಿನ ರೋಡ್ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ಒಂದು ಸಮಸ್ಯೆ ಎದುರಾದ್ರೆ ಆ ರಸ್ತೆ ಕುಸಿದು ಹೋದಲ್ಲಿ ಯಾರು ಕೂಡ ಅದನ್ನ ತಕ್ಷಣಕ್ಕೆ ರೆಡಿ ಮಾಡಲು ಕೂಡ ಆಗೋದಿಲ್ಲ. ಹೀಗಾಗಿ ಈ ಒಂದು ಸಮಯದಲ್ಲಿ ಮಳೆಗಾಲದ ಸಮಯದಲ್ಲಿ ಈ ಒಂದು ರ್ಯಾಲಿಯನ್ನ ಮಾಡೋದು ಬೇಡ. ಆದ್ರೆ ಜೊತೆಗೆ ಏನು ಪಂಚಾಯಿತಿ ಆಗಿರ್ಬೋದು, ಜಿಲ್ಲಾಡಳಿತ ಕೂಡ ಯಾವುದೇ ರೀತಿಯ ಒಂದು ಪರ್ಮಿಷನ್ ನ ಇಲ್ಲಿ ಕೊಟ್ಟಿರೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಮುಂದೂಡಿ ಅನ್ನೋ ಒಂದು ಆದೇಶ ಸೂಚನೆಯನ್ನು ಕೊಟ್ಟರು ಕೂಡ ಇಲ್ಲಿ ಅದೆಲ್ಲವನ್ನ ಧಿಕ್ಕರಿಸಿ ಜೊತೆಗೆ ಕೊಡಗು ಉಸ್ತುವಾರಿ ಸಚಿವ ಬೋಸರಾಜ್ ಅವರು ಕೂಡ ಪರ್ಸನಲ್ ಆಗಿ ಒಂದು ಜಿಲ್ಲಾಡಳಿತ ಗಮನಕ್ಕೆ ತಂದ್ರು ಕೂಡ ಇಲ್ಲಿ ಅದೆಲ್ಲವನ್ನ ಧಿಕ್ಕರಿಸಿ ಇದೀಗ ರ್ಯಾಲಿ ಮಾಡ್ತಿರುವಂತ ನಿಜಕ್ಕೂ ವಿಪರ್ಯಾಸ ಅಂತಾನೆ ಹೇಳ್ಬೋದು. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.